ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಂಗಾದ್ರೆ ಈಟೆಲ್ಲ ಮಾಡಿದ್ದು ನೀನಾ? ಮಾಡಿದ್ ನಾನಲ್ಲ, ಮಾಡಿಸಿದ್ ನಾನೇ. ಯಪ್ಪ, ಏನೆಲ್ಲ ತಲೆ ಉಪಯೋಗಿಸಿದ. ಈ ನಿನ್ ಪಿಲಾನ್ಗೆ ತಲೆ ಬಗ್ಸಿ ಸೆಲ್ಯೂಟ್ ಹೊಡಿಬೇಕು. ಸುಮ್ಮನೆ ಕುತಂತ್ರ ಮಾಡಿದ್ರೆ ಸಾಲಲ್ಲ ರಾಜಿಯವ್ರೆ. ಯಾವ ಟೈಮಲ್ಲಿ ಯಾವ ಕಲ್ಲೆಸ್ದು ಯಾರನ್ನ ಹೆಂಗೆ ಉರುಳಿಸ್ಬೇಕು ಅಂತ ತಿಳ್ಕೊಂಡಿರ್ಬೇಕು. ಯೋನೇ ಹೇಳ್ರಾದ, ನೀನ್ ಸಣ್ಣವಳಾದ್ರೂ ನಿಂತವ ಕಲಿಯೋದು ಸಾನೇ ಐತೆ. ಇವಾಗ ನೀವು ನೋಡ್ತಿರೋದು ಜಸ್ಟ್ ಟ್ರೈಲರ್ ಅಷ್ಟೆ. ಇನ್ನು ಮದ್ವೆ ಅಂತ ಶುರು ಆಗ್ಲಿ, ಒಬ್ಬೊಬ್ರಿಗೆ ಇರಾದ ಕರ ಮತ್ತೇನು ಅಂತ ತೋರಿಸ್ತೀನಿ. ಒಟ್ನಾಗೆ ನೀನ್ ಬೀಸಿರೋ ಬಲೆಲ್ ಬಿದ್ದು ಯಾರು ಅದರಿಂದ ತಪ್ಪಿಸ್ಕೊಳಕ್ಕಾಗ್ದೆ ವಿಲ ವಿಲ ಅಂತ ಒದ್ದಾಡಿ ಸಾಯೋದ್ ಪಕ್ಕ. ಇಷ್ಟೇ ಅಲ್ಲ ರಾಜಿಯವ್ರೆ, ಎಲ್ಲ ವಿಷಯದಲ್ಲೂ ಎಲ್ಲ ಕಡೆಯಿಂದನೂ ನನ್ನ ಶತ್ರುಗಳನ್ನ ಲಾಕ್ ಮಾಡ್ತೀನಿ. ನನ್ನ ವಿರುದ್ಧ ನಿಂತವ್ರು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ರಾಧಾ, ಯಾರನ್ನ ಯೋನ್ ಬೇಕಾದ್ರೂ ಮಾಡು, ಆದ್ರೆ ನನ್ ಮ್ಯಾಕೆ ಹೊಸಿ ವಿಶ್ವಾಸ ಇರಲಿ. ನೀವು ನನ್ನ ಲಿಸ್ಟಲ್ಲಿ ಇದ್ದೀರಾ ರಾಜಿಯವ್ರೆ. ಟೈಮ್ ಬಂದಾಗ ನಿಮ್ಮನ್ನು ವಿಚಾರಿಸ್ಕೋತೀನಿ. ಅಂದ್ರೆ ಅದೇ ಮೆಸ್ ಕೊಡ್ಸೋ ವಿಚಾರಕ್ಕೆ ಹಾಗೆ ಹೇಳ್ದೆ. ಟ್ಯಾಂಕು ರಾಧಾ, ಆಟಕ್ಕೆ ಇಲ್ಲಿಂದ ಒಂದೊಳ್ಳೆ ಕಳೆ ಬಂತು ನೋಡು. ನಾನಿದ್ಮೇಲೆ ಕಳೆ ಬರಲೇಬೇಕಲ್ವ ರಾಜಿಯವ್ರೆ? ಸರಿ ರಾಧಾ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ, ಏನಿಡ್ತೀನಿ. ಅವ್ವ ಒಪ್ಕೊಂಡ್ರು ಅವ್ರ ಮನೆ ಸೊಸೆ ಆಗಕ್ಕೆ ನಾನು ಒಪ್ಕೊಳ್ಳಲ್ಲ. ನನ್ಗೆ ಮದ್ವೆ ಬೇಡ. ಅಲ್ಲ ಕಣವಿ, ನೀನ್ ಬ್ಯಾಡ ಅನ್ನದ್ಕ ನಾನು ಈಟೆಲ್ಲ ಮಾಡಿದ್ದು. ಅಲ್ಲ ಪುಟ್ಟಮ್ಮಿ, ನಿನಗೆ ಅವಮಾನ ಮಾಡಿದವರು ನಮ್ಮ ಮಗಳನ್ನ ಸಂದಕ್ಕೆ ನೋಡ್ಕೋತಾರ? ಇವ್ರಿಗಿನ ಆ ಗೌರಮ್ಮ ಮತ್ತೆ ಜಗನ್ನೇ ಏಟೋ ವಾಸಿ ಅಂತ ಅನಿಸ್ತೈತೆ. ಅಲ್ಲ, ಅವರಪ್ಪ ಮಾಡಿದ ತಪ್ಪಿಗೆ ಮಗನಿಗೆ ಶಿಕ್ಷೆ ಕೊಡಬೇಕು. ಅವನು ಒಪ್ಕೊಳ್ದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಾವು ಸಚಿನ್ನ ಕರ್ಕೊಂಬಂದು ಸುಮ್ಮನೆ ಮದುವೆ ಮಾಡೋಣ. ಹೌದು, ಸಚಿನ್ ಅಂತೂ ಯಾವುದೇ ಕಾರಣಕ್ಕೂ ನಮ್ಮ ಸುಮ್ಮನ್ ಬಿಟ್ಕೊಡಲ್ಲ. ಬ್ಯಾಡ ಕಣಪ್ಪ ಸಿರಿ, ನೀವೆಲ್ಲ ಹಿಂಗ್ ಮಾಡೋದಾದ್ರೆ ನಾನು ಏಟೊಂದು ಶ್ರಮನೇ ಪಡ್ತಿರ್ಲಿಲ್ಲ. ನನ್ನ ಮಗಳ ಮದುವೆ ಶಾಸ್ತ್ರೋಕ್ತವಾಗಿ ನಡಿಬೇಕು. ನೀನ್ ಏನೇ ಹೇಳವ, ನಿನಗೆ ಅವಮಾನ ಮಾಡಿರೋರ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ನಾನು ಅವ್ರ ಮನೆ ಸೊಸೆ ಆಗಲ್ಲ. ಅಲ್ಲ, ಹಿಂಗೂ ಇಲ್ಲ ಹಂಗೂ ಇಲ್ಲ ಅನ್ನಂಗೆ ನಿನ್ನ ಅಕ್ಕನ ಥರ ಜೀವನ ಪೂರ್ತಿ ಒಂಟಿಯಾಗೇ ಇರ್ತೀಯ ಸುಮಾ. ನಾನು ಒಂಟಿಯಾಗಿದ್ರೂ ಪರವಾಗಿಲ್ಲ, ನನಗೆ ಅವನ ಮರ್ಯಾದೆನೇ ಮುಖ್ಯ. ಆಹಾ, ಬಿತ್ರಿ ಯೋನ್ ನಾಟಕ ಆಡ್ತಾವಳೆ ನೋಡು. ಹಂಗೆಲ್ಲ ಮಾತಾಡ್ಬೇಡ ಕಣವಿ. ಹಿಂಗೆಲ್ಲ ದುಡ್ಕಿದ್ರೆ ಜೀವನ ಗೆಲ್ಲಕ್ಕಾಗಕ್ಕಿಲ್ಲ ನೋಡ. ನೀನು ಒಪ್ಪಿರೋ ಜೀವನ ನಿನಗೆ ಸಿಗ್ಬೇಕು ಅಂದ್ರೆ ಹುಸಿ ತಾಳ್ಮೆಯಿಂದ ಇರಬೇಕು. ಅವ ನನ್ನ ತಂಗಿ ಜೀವನ ನನ್ನಂಗೆ ಆಗಬಾರ್ದು. ಹಂಗಂತ ನೀನು ಯಾರ ಮುಂದೆನೂ ಸೋಲ್ಬಾರ್ದು ಕಣವ. ಅವ್ವ, ನೀನು ಮದುವೆಗೆ ಒಪ್ಪಿರೋದು ನಮಗೆಲ್ಲ ಖುಷಿನೇ. ಆದರೆ ಕೇಸವ ನಿಮ್ಗೆ ಅವಮಾನ ಮಾಡಿರೋದು ಸರಿಯಲ್ಲ. ಹೌದು ಪುಟ್ಟಕ್ಕ, ನನ್ನ ಗೆಳತಿಗೆ ಅವಮಾನ ಮಾಡೋಷ್ಟು ದಿಮಾಕ್ ಬಂದ್ಬಿಡ್ತಾವ ಕೇಸವಂಗೆ. ನಾನು ಈಗಲೇ ಅವನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಬ್ಯಾಡಿ ಅಮ್ಮವ್ರೆ, ಈ ವಿಷಯನ ಇನ್ನೂ ದೊಡ್ಡದು ಮಾಡೋದು ಬೇಡ. ಮಕ್ಕಳಿಗೋಸ್ಕರ ಅವ್ರ ಮುಂದೆ ಬೇಡ್ಕೊಂಡ್ರೆ ನಾನೇನು ಸಣ್ಣವಳಾಗಕ್ಕಿಲ್ಲ. ನಿನ್ನ ವ್ಯಕ್ತಿತ್ವ ಅಂತದ್ದು ಪುಟ್ಟಕ್ಕ. ಯಾರು ಯೋನ ಹೇಳಿದ್ರು ಸಹಿಸ್ಕೊಳ್ತೀಯ, ಆದ್ರೆ ನಾನು ಹಂಗಲ್ಲ. ನನ್ನ ಗೆಳತಿಗೆ ಯಾರೋನ ಅವಮಾನ ಮಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ಪುಟ್ಟಕ್ಕ, ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ ಪುಟ್ಟಕ್ಕ, ಗೊತ್ತಿಲ್ಲದೆ ನಿಮ್ಮನ್ನು ತುಂಬಾ ಅವಮಾನ ಮಾಡ್ಬಿಟ್ಟೆ. ದಯವಿಟ್ಟು. ಅಯ್ಯೋ, ಏನು ಮಾಡ್ತಿದ್ರಿ ನೀವು? ಹೇಳಿ ಮ್ಯಾಕೆ ಹೇಳಿ. ಇಲ್ಲ ಪುಟ್ಟಕ್ಕ, ನೀವು ನನ್ನ ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಾನು ಹೇಳಲ್ಲ. ನೋಡಿ, ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ. ದಯಮಾಡಿ ನನಗೆ ಮುಜುಗರ ಮಾಡಬೇಡಿ. ಹೇಳಿ ಮ್ಯಾಕೆ. ಅಯ್ಯಯ್ಯೋ, ಇದ್ದಕ್ಕಿದ್ದಂಗೆ ಈ ಕೇಸವಪ್ಪಂಗೆ ಯಾವ ಹುಚ್ಚನ ಈ ಕಡ್ದಿದೆ, ಹಿಂಗಾಡ್ತವನಲ್ಲ. ಯೋನ್ಲ ಇದು ಕೇಸ್ವ? ನಿನ್ನೆ ರಾತ್ರಿ ನನ್ನ ಗೆಳತಿಗೆ ಅವಮಾನ ಮಾಡಿ ಈಗ ಕಾಲಿಡಿಯಕ್ಕೆ ಬಂದಿದೆಯೇ.
ಲದ್ದಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ ಅಮ್ಮವ್ರೆ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಡೋಕೆ ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ನೋಡಿದ್ರ ಮಿಸ್ಟರ್, ಕರ್ಮ ಅನ್ನೋದು ಹೇಗೆ ರಿಟರ್ನ್ ಹೊಡಿತು ಅಂತ. ನೀವು ನಮ್ಮ ಅವ್ವನ ಕಾಲು ಹಿಡಿಯೋ ಟೈಮ್ ಬರುತ್ತೆ ಅಂತ ನಾನು ಹೇಳಿದ್ದೆ, ಅದು ನಿಜ ಆಯಿತು. ನನ್ನ ತಪ್ಪು ನನಗೆ ಅರಿವಾಗಿದೆಯಮ್ಮ. ನೀನು ನನ್ನ ಕ್ಷಮಿಸ್ಬೇಡಮ್ಮ. ಯೋ, ಏನೇ ನಿಮ್ ಗೋಳು? ಒಂದ್ಕಿತ ಅರ್ಚಾಡ್ಕೊಂಡು ಆರಾಡ್ತಿರ್ತೀಯ, ಈಗ ಕಾಲು ಇಟ್ಕೊಂಡು ಗೋಳಾಡ್ತಿದ್ಯಾ? ಮನುಷ್ಯತ್ವದ ವ್ಯಾಲ್ಯೂ ಗೊತ್ತಿಲ್ಲದೆ ಹೇಗೇಗೋ ಬಿಹೇವ್ ಮಾಡ್ಬಿಟ್ಟೆ ಕಂಟಿ. ನೀನೀಗ ನನ್ನ ಗೆಳತಿ ಕಾಲು ಹಿಡ್ದಿದ್ದಕ್ಕೆ ಬಚಾವಾಗಿದೆಯೇ, ಇಲ್ಲ ಅಂದಿದ್ರೆ ಈ ಬಂಗಾರಮ್ಮ ಯಾರು ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ನೋಡಿ, ನೀವು ದುಡ್ಡಾಗೆ ಶ್ರೀಮಂತರಿರ್ಬೋದು, ಆದರೆ ನಾವು ಗುಣದಾಗಿ ಶ್ರೀಮಂತರು. ಒಳ್ಳೆಯವ್ರನ್ನ ಅಂದು ಪಾಪ ಕಟ್ಕೋಬೇಡಿ. ನಮ್ಮ ಪುಟ್ಟಮ್ಮಿ ಗೋವನಂತ ಮನಸ್ಸು ನೋಡು. ಅವಳಿಗೆ ಅನ್ಯಾಯ ಮಾಡಿದ್ಯಾ ಅಂದರೆ ಅದು ಯಾವ್ರು ಖಂಡಿತವಾಗ್ಲೂ ನೀನು ಸುಮ್ಕೆ ಬಿಡೋಕ್ಕಿಲ್ಲ. ಇದೇನಿದು, ಮನೆ ಮಂದಿ ಎಲ್ಲ ಸೇರ್ಕೊಂಡು ಕೇಸವಪ್ಪಂಗೆ ಹಿಂಗ್ ರುಬ್ತಾವ್ರೆ. ಓ, ನೀವು ಹೇಳಿ ಬೇಕಿ, ಹೇಳಿ ಬೇಕಿ. ನನ್ನಿಂದ ನಿಮಗೆ ತುಂಬ ಅವಮಾನ ಆಗಿದೆ. ನಾನು ತಪ್ಪಿಟ್ಕೊಳ್ಳೋಕ್ಕೆ ಒಂದು ಅವಕಾಶ ಬೇಕು. ಎಲ್ಲ ಖರ್ಚನ್ನು ನಾನೇ ಹಾಕ್ಕೊಂಡು ನಿಮ್ಮ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡಿಸ್ತೀನಿ. ಇದೊಂದಕ್ಕೆ ಅವಕಾಶ ಮಾಡಿಕೊಡಿ ಪುಟ್ಟಕ್ಕ. ಇದೇನಿದು, ನೆನ್ನೆ ನೋಡಿದ್ರೆ ಈ ಮದ್ವೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರಂತೆ, ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ? ಮಗನಿಗಿಂತ ಪ್ರತಿಷ್ಠೆ ದೊಡ್ಡದಲ್ಲ ಅಂತ ನನ್ನ ಹೆಂಡತಿ ನನಗೆ ಬುದ್ಧಿ ಹೇಳಿದ್ಲು. ಪರ್ವಾನಿಲ್ವೇ, ರೇವತಿ ಸಂದಕ್ಕೆ ಪಾಠ ಮಾಡವಳೆ. ನಮಗೆ ಸಚಿನ್ ಸಂತೋಷಕ್ಕಿಂತ ಯಾವುದು ದೊಡ್ಡದಲ್ಲ. ಅಯ್ಯಯ್ಯೋ, ಇದೇನಿದು, ಎಲ್ಲ ಉಲ್ಟಾ ಹೊಡಿತೈತೆ. ನಾನು ಸುಮನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೀನಿ ಅಮ್ಮವ್ರೆ. ನೀವು ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ಯಾಕಮ್ಮ ಸುಮಾ, ನೀನು ಸಚಿನ್ ಪ್ರೀತಿ ಮಾಡ್ತಾ ಇದ್ದೀರಾ ತಾನೆ? ಪ್ರೀತಿ ಮಾಡಿದ್ದೀನಿ ಅಂತ ನಮ್ಮ ಅವ್ವಂಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ನಾನು ಇರಲ್ಲ. ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಮ್ಮ. ಬೇಕಾದ್ರೆ ನಾನು ನಿನ್ನ ಕಾಲಿಗೂ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯಮ್ಮ, ಏನ್ ಮಾಡ್ತಿದ್ರಿ ನೀವು? ನೀವು ದೊಡ್ಡವರು, ಸಣ್ಣ ಮಗಿನ ಕಾಲಿಗೆ ಬೀಳೋದೆ. ಸುಮ್ಮ ನನ್ನ ಮ್ಯಾಗಿನ ಪಿರುತಿಗೆ ಹಂಗೆಲ್ಲ ಮಾತಾಡ್ತಾವಳೆ. ಇವಳು ಯಾವತ್ತಿದ್ರು ನಿಮ್ಮ ಮನೆ ಸೊಸೆನೆ. ಅವ್ವ, ಸುಮ್ಕಿದ್ರೆ ಸರಿ. ಇವಾಗ ಹಿರಿಯರು ಮನೆ ಬಾಗಿಲವರೆಗೂ ಬಂದು ಕೇಳ್ಕತಾವ್ರೆ. ಆಗಕ್ಕಿಲ್ಲ ಅಂತ ದಿಮಾಕ್ ಮಾಡ್ತೀಯ. ನೀನು ಹಿಂಗೆ ದಿಮಾಕ್ ತೋರಿಸ್ರೆ ನಿನಗೆ ಮಾತ್ರ ನಷ್ಟ ಅಲ್ಲ, ಆ ಸಚಿನ್ಗೂ ನಷ್ಟವೇ. ಹೌದು ಸುಮಾ, ಅವ್ರ ತೆಪ್ಪನ ಅವ್ರು ತಿದ್ಕೊಂಡವ್ರು ತಾನೆ, ಸುಮ್ಕೆ ಆಟ ಯಾಕೆ? ಮದುವೆಗೆ ಒಪ್ಕೋ.